ಆ್ಯಕ್ಚುಲಿ ಎರ್ಕಾಡ್ಗೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ನೋಡಿ ನಮ್ಮದು 7 ಜನ ಇಲ್ಲೇ ಇದ್ದಾರೆ. ಹೌದೌದು ರಿಫ್ಲೆಕ್ಷನ್ ಕಾಣ್ತಿದೆ. ಅದು ಯಾರೋ ಸರ್ ನಮ್ಗೆ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ. ಕಾಲ್ ಯಾರು ಹಾಲು. ನಮ್ಮದು ಒಬ್ಬರು ಫ್ರೆಂಡ್ ರೂಟ್ ಮಿಸ್ ಆಗಿದ್ದಾರೆ. ಟೈಟು ಲೂಸು ಮಾಡ್ತಿದ್ದಾರೆ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಹತ್ತಿ ಬೆಲೆಗೆ ಬರೋ ಬದಲು ಯಾವುದೋ ಬಲ್ಲೆಗೆ ಹೋಗ್ಬಿಟ್ಟಿದ್ದ. ಸೆಲ್ಫಿ ಸರ್ ಇದು ಆಫ್ ರೋಡ್ ಅಲ್ಲವ, ಇದು ರೋಡೇ ಕಾಣಿಸ್ತಿಲ್ಲ. ಇದಕ್ಕೆ ಇಲ್ಲಿ ಹೊಂಟ ಉಂಟು. ರಿಸರ್ವ್ ಅಲ್ಲಿ ಇದ್ರೆ ಇಲ್ಲೇ ಪೆಟ್ರೋಲ್ ಬಂಕ್ ನೋಡ್ಕೊಂಡು ಹೋಗೋದು ಕಷ್ಟ ಅಂತ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವತ್ತು ನಾವು ಸ್ವಲ್ಪ ಲಾಂಗ್ ವೀಕೆಂಡ್ ಆದ ಕಾರಣ ಲಾಂಗ್ ಡ್ರೈವ್ ಹೋಗ್ತಿದ್ದೇವೆ. ಇವತ್ತು ನಮ್ಮ ಪ್ರಯಾಣ ಆ್ಯಕ್ಚುಲಿ ಎರ್ಕಾಡ್ಗೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಇವತ್ತು ನಾವು ಎರ್ಕಾಡ್ ಮಾತ್ರ ಅಲ್ಲ, ಅಲ್ಲಿಂದ ಇನ್ನೊಂದು ಪ್ಲೇಸ್ ಸಹ ಇದೆ, ಅದು ನಾಳೆ ಹೋಗ್ತಿದ್ದೇವೆ. ಇವತ್ತು ನೈಟ್ ಎರ್ಕಾಡ್ಗೆ. ನಾವು ಟೋಟಲ್ಲಾಗಿ 8 ಜನ ಇದ್ದೇವೆ. 8 ಜನ ಆ್ಯಂಡ್ 8 ಬೈಕ್. ಈಗ ನಮ್ಮ ಮನೆಯಿಂದ 4 ಬೈಕ್ ಹೊರಟಿದೆ. ಇನ್ನೊಬ್ಬ ಇಲ್ಲಿ ಈಗ ಬೊಮ್ಮನಹಳ್ಳಿಯಲ್ಲಿ ಸಿಗ್ತಾನೆ. ಮತ್ತು ಉಳಿದವರು ಆನ್ ದ ವೇ ಎಲ್ಲ ಸಿಗ್ತಾರೆ. ಸೊ 8 ಬೈಕ್ಸ್ ನಮ್ಮ ಬೈಕಿಂಗ್ ಗ್ರೂಪಲ್ಲಿ ಒಂದು ಬಿಗ್ಗೆಸ್ಟ್ ರೈಡ್ ಇದೆ. ಆ್ಯಕ್ಚುಲಿ 8 ಬೈಕ್ಸ್. ನಾವು ಹೈಯೆಸ್ಟಲ್ಲಿ 6 ಮಾಡಿದ್ದೇವೆ ವಯನಾಡಲ್ಲೆಲ್ಲ. ಬಟ್ 8 ಫಸ್ಟ್ ಟೈಮ್. ನೋಡುವ ಹೇಗಾಗ್ತದೆ ಎಕ್ಸ್ಪೀರಿಯನ್ಸ್ ಅಂತ. ಬಾಯ್ಸ್ ಎಲ್ಲ ಎಕ್ಸೈಟೆಡ್ ಇದ್ದಾರೆ. ಹೌದಾ, ಈಗ ನಾವು ನಮ್ಮ ವೈರಲ್ ಯಶವಂತ ಮೀಟ್ ಆಗಿದ್ದೇವೆ. ನೋಡಿ ಬಂದ ಅವನು. ಲೇಟ್ ಮಾಡೋದು ಯಾವಾಗಲೂ. ನಾವು ಇಷ್ಟೊತ್ತು ಬಂದು ಇಷ್ಟು ಕಾದಾದ್ಮೇಲೆ ಈಗ ಬಂದಿಯ ನೋಡಿ. ನೋಡಿ ಲೇಟ್ ಲಕ್ಕೀಶ ಇವನೇ. ಯಶವಂತಿದು ರಾಯಲ್ ಎನ್ಫೀಲ್ಡ್ ಮೀಟಿಯಾರ್ ಕೇಳ್ತದೆ. ಆ್ಯಂಡ್ ನಮ್ಮದು ಸಮೀರ್, ಇನ್ನೊಬ್ಬ ಹೊಸ ಜನ ಅಂತ ಹೇಳಿದರೆ ನಮ್ಮ ಸಮೀರ್ ಡ್ಯೂಕ್ ಹಿಡ್ಕೊಂಡು ಬಂದಿದ್ದಾರೆ. ಅವರನ್ನು ಮತ್ತೆ ಇನ್ನೊಮ್ಮೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ನಿಮಗೆ. ಆ್ಯಕ್ಚುಲಿ ಬೈಕಿಂಗ್ ಗ್ರೂಪ್ ಅಂತ ಶುರುವಾದದ್ದು ಒಂದು ಫಸ್ಟ್ ಟ್ರಿಪ್ಪಿಂದ. ಅದು ಊಟಿ ಟ್ರಿಪ್. ಆ ಊಟಿ ಟ್ರಿಪ್ಪಲ್ಲಿದ್ದದ್ದು ಸಮೀರ್, ನಾನು, ಆಕಾಶ್, ಯಶವಂತ್. ಸೊ ಇಲ್ಲಿಂದ ನಮ್ಮ ಬೈಕಿಂಗ್ ಗ್ರೂಪ್ ಅಂತೇಳಿ ಒಂದು ಶುರುವಾದದ್ದು. ಸೊ ಆವಾಗ ರೆಕಾರ್ಡ್ ಮಾಡಲಿಕ್ಕೆ ಏನೂ ಇರಲಿಲ್ಲ, ಓನ್ಲಿ ಫೋಟೋಸ್, ನೋ ವೀಡಿಯೋಸ್. ಸೊ ಆವಾಗಲಿಂದ ಜಾಯ್ನ್ ಆದ ನಮ್ಮ ಸಮೀರ್ ಮರಳಿ ವಾಪಸ್ ಬಂದಿದ್ದಾರೆ. ಇವನೇ ಸಮೀರ್, ರೈನಪ್ ಜಾಕೆಟ್ ಹಾಕ್ಕೊಂಡು MP ಹೆಲ್ಮೆಟ್ ಹಾಕ್ಕೊಂಡಿದ್ದಾರಲ್ಲ. ಸಮೀರ್ ಅಣ್ಣಂಗೆ ಜೈ ಅಂತೇಳಿ ಕಮೆಂಟಲ್ಲಿ ಹಾಕಿ. 5:15 ಹೇಳಿ, 15 ಮಿನಿಟ್ಸ್ ಲೇಟ್. ಗೈಸ್, ಇವಾಗ ನಾವು ಇಲ್ಲಿ ಅತ್ತಿಬೆಲೆ ಟೋಲ್ ಗೇಟ್ ಹತ್ರ ಇದ್ದೀವಿ. ಒಂದು ಟೀ ಬ್ರೇಕ್ನ ತಗೊಂಡು ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಪ್ಲ್ಯಾನ್ ನಮ್ಮದು. ಸೊ ನೋಡುವ. ಟ್ರಾಫಿಕ್ ಮಾತ್ರ ಹೆವಿ ಇದೆ. ಎಲ್ಲರೂ ಊರಿಗೆ ಹೊರಟಿದ್ದಾರೆ ಅನಿಸುತ್ತೆ. ಕಂಟಿನ್ಯೂಸ್ ಆಗಿ 3-4 ಡೇಸು ರಜಾ ಸಿಗುತ್ತಲ್ಲ, ಸೊ ಅದಕ್ಕೆ ಟ್ರಾಫಿಕ್ ಹೆವಿ ಇದೆ. ನೋಡಿ ನಮ್ಮದು 7 ಜನ ಇಲ್ಲೇ ಇದ್ದಾರೆ. ಒಂದು MT, ಒಂದು ಜಾವಾ, ಒಂದು ಹಂಟರ್, ಡಾಮಿನಾರ್,
KTM ಸ್ಪೀಡ್ ಆ್ಯಂಡ್ ನಮ್ಮದು ಇವನೇ ಫಸ್ಟ್ ರೈಡಿಂಗ್ ಗ್ರೂಪ್ ಜಾಯ್ನ್ ಆದವನು ಸಮೀರ್ ಅಂತೇಳಿ. ಮತ್ತೆ ಎಲ್ಲ ನಿಮಗೆ ಗೊತ್ತಿರ್ಬೋದು, ಅವನು ನವೀನ್ ಅಂತೇಳಿ. ನಮ್ಮದು ಇನ್ನೊಂದು ಮೀಟಿಯಾರ್ ಇದೆ. ಇದು ಮೀಟಿಯಾರ್ ಅಂತ ಹೆಸರಿಗೆ ಮಾತ್ರ ಎಲ್ಲ ಬಗ್ಗಿಸ್ಕೊಂಡು ಹೋಗ್ತಾನೆ. ಇನ್ನೊಂದು ಡಾಮಿನಾರ್ ಬರಲಿಕ್ಕಿದೆ, ಸೇಮ್ ಕಲರ್. ಸೊ ವೇಟಿಂಗ್ ಅವರಿಗೆ. ನೋಡಿ 7 ಜನ ಇಲ್ಲಿದ್ದಾರೆ. ಇನ್ನೊಬ್ಬ ಬಂದರೆ ನಮ್ಮದು ಫುಲ್ ಕಂಪ್ಲೀಟ್. ಹೌದೌದು, ಟೀ ಹೇಗೆ ಮಾಡ್ತಾರೆ ಅಂತೇಳಿ. ಫ್ರೆಶ್ ವಡ ಬಂದಿದೆ, ಬೇಕಾ ಯಾರಿಗಾರು? ವಡ ಫ್ರೆಶ್ ವಡ. ಮತ್ತೆ ವಾಶ್ರೂಮ್ ಸ್ಟಾಪ್ ಮಾಡ್ತಾರೆ. ಟೀ ರೆಡಿ ಇದೆ, ಬಿಸಿ ಕುಡಿದು ಮತ್ತೆ ಸಿಗ. ಇದೊಂದು ಫೋಟೋ ನೋಡಿ, ಎಲ್ಲ ಕರೆಕ್ಟ್ ಅಬ್ಸರ್ವ್ ಮಾಡಿ. ಗ್ಲಾಸ್ ಇದೆ ಅಲ್ಲ ಬೈಕ್, ಇದು ಬಿಸ್ಲರಿ ವಾಟರ್ ಬಾಟಲ್ ಅಲ್ಲ, ಬಿಸ್ಲರಿ ವಾಟರ್ ಬಾಟಲ್. ಮತ್ತೆ ಒಂದು ಪಿಂಕ್ ಕಲರ್ ಶರ್ಟ್ ಕಾಣ್ತಿದೆ, ರಿಫ್ಲೆಕ್ಷನ್ ಕಾಣ್ತಿದೆ. ಅದು ಯಾರೋ ಸರ್ ನಮ್ಗೆ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ. ಆ ಮಿರರ್ ಅಲ್ಲಿ ಹಿಂದೆ ಬೈಕ್ ಅವ್ರದ್ದು ಪಿಕ್ಚರ್ ಬಂದಿದೆ. ಅದು ನಂದಲ್ಲ. ಕಮೆಂಟ್ ಹಾಕಿ, ಅದು ಅವನ ಬೈಕಲ್ಲಿ ಹಿಂದೆ ಕೂತವ್ರದ ಅಥವಾ ಹಿಂದೆ ಯಾರ್ದೋ ಬೈಕಲ್ಲಿ ಕೂತವ್ರದ? ಹಿಂದಿರೋ ಬೈಕು ಇವನ್ ಬೈಕ್ ನಲ್ಲಿ ಬಂದು ಕೂತಿದೆ. ಆಗ ಯಾರೋ ಲಿಫ್ಟ್ ಕೇಳಿದ್ರು ನಂಗೆ, ಯಾರೋ ಲಿಫ್ಟ್ ಕೇಳಿದ್ರು. ಎಲ್ಲ ಚೆನ್ನಾಗಿದೆ. ಅಭಿ ಕಾಲ್ ಅಕ್ಕ, ಅಭಿ ಕಾಲ್ ಯಾರು ಹಾಲು? ನಿಂದು ಬೆಟರು ಬಾಲ್ಕನಿಲಿ ಹಾಕೋದಷ್ಟು. ನೀನೇ ಬರ್ತೀಯ? ಯಾರಿಬ್ರು? ನೀನು ನಾನು ಮಲ್ತೀನಿ ಸುಮ್ಮನೆ. ನಾ ಪಾರ್ಕಿಂಗಲ್ಲಿ ಮಲಗ್ತೀನಿ, ಅದೇ ಬೆಟರು. ಒಂದು ಶಾರ್ಟ್ ಬ್ರೇಕ್ನ ನಂತರ ನಮ್ಮದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಎಕ್ಸಾಕ್ಟ್ಲಿ ಹತ್ತಿಬೆಲೆ ಟೋಲ್ ಗೇಟ್ ಹತ್ರ ಇದ್ದೀವಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ. ಹೆವಿ ಟ್ರಾಫಿಕ್ಕು, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ವಿ. ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಇದು. ನಮ್ಮದು ಒಬ್ಬರು ಫ್ರೆಂಡ್ ರೂಟ್ ಮಿಸ್ ಆಗಿದ್ದಾರೆ. ಸೊ ಅವ್ರಿಗೆ ಕಾಯ್ತಾ ಇದ್ದೇವೆ. ಸೊ 7 ಬೈಕ್ ಬಂದು ನಿಂತಿವೆ. ಇಲ್ಲಿಂದ ನಾವು ಸೀದಾ ರಾಯಕೋಟೆ ರೋಡಿಗೆ ಹೋಗಿ ಅಲ್ಲಿ ಒಂದು ಕಡೆ ಬ್ರೇಕ್ಫಾಸ್ಟ್ ನಿಲ್ಲಿಸ್ಕೊಂಡು ತಿಂದು ಮತ್ತೆ ಮುಂದೋಗೋದು.
ಅಭಿಷೇಕ್ ಅವರು ಅದು ಹೋಟೆಲ್ ನಿಯರ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡುವ. ಎಷ್ಟು ದೂರ ಇದೆ ಅಭಿ? ಈ ಹೋಟೆಲ ಆ ಹೋಟೆಲ? ಮತ್ತೆ ಗಾಡಿ ತೆಗಿಲಿಕ್ಕಿಲ್ಲ ಅಲ್ಲ? ನಾವೀಗ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೇವೆ. ಇಲ್ಲಿ ಆರೋಗ್ಯ ಭವನ್ ಅಂತೇಳಿ ಇಲ್ಲಿ ಒಂದು ಇದೆ ಅನಿಸುತ್ತೆ, ಒಳ್ಳೆ ಹೋಟೆಲ್ ಇರೋದು. ಆಚೆ ಈಚೆ ಎಲ್ಲ ಕೆಫೆಗಳೆಲ್ಲ ಇದೆ. ಕೆಫೆ ನಮಗೆ ಸೆಟ್ ಆಗಲ್ಲ, ನಮಗೆ ಪ್ರಾಪರ್ ಬ್ರೇಕ್ಫಾಸ್ಟ್ ಬೇಕು. ಸೊ ಇಲ್ಲಿ ನಿಲ್ಲಿಸಿದ್ದೇವೆ. ನೆಕ್ಸ್ಟ್ ಸ್ಟಾಪ್. ಸೊ ಇಲ್ಲಿಂದ 3 hours 20 minutes ತೋರಿಸ್ತಿದೆ. 152 kilometer. ರೀಚ್ ಬೈ 11 AM. ನೈಸ್. ಓಕೆ, ಬ್ರೇಕ್ಫಾಸ್ಟ್ ಆದಮೇಲೆ ಸಿಗುವ. ಇವಾಗ ನಾವು ಆರೋಗ್ಯ ಭವನ್ ಹೋಟೆಲಲ್ಲಿ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀವಿ. ನಮ್ಮ ಅಭಿಷೇಕ್ ಅವರು ಆವಾಗಿಂದ ರೆಡಿ ಆಗ್ತಿದ್ದಾರೆ. ಏನು ರೆಡಿ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಟೈಟು ಲೂಸು ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟು ಇಡ್ಲಿ ಪೊಂಗಲನ್ನು ತಗೊಂಡಿದ್ವಿ. ಓಕೆ ಅಷ್ಟೊಂದು ಚೆನ್ನಾಗೂ ಇರಲಿಲ್ಲ, ಅಡ್ಜಸ್ಟ್ ಮಾಡ್ಬೋದು. ಬಾಯ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಡ್ಲಿ ಪೊಂಗಲ್ ತಿಂದ್ವಿ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ರಾಯಕೋಟೆಗೆ ಬಂದು ರೈಟ್ ತಗೊಂಡಿದ್ದೇವೆ. ಸೊ ಇಲ್ಲಿಂದ ಇನ್ನು 2 ಗಂಟೆ 51 ನಿಮಿಷ ತೋರಿಸ್ತಿದೆ 137 ಕಿಲೋಮೀಟ್ರಿಗೆ. ಸೊ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 12 ಗಂಟೆ ಹಾಗೆ ಮುಟ್ತೇವೆ ಅಂತ ಪ್ಲ್ಯಾನ್ ಉಂಟು. ಬಟ್ ನೋಡುವ, ಮಧ್ಯ ರೆಸ್ಟ್ ಆಫ್ ಗಿಸ್ಟ್ ಎಲ್ಲ ತಗೊಂಡಾಗ ಟೈಮ್ ಚೇಂಜಸ್ ಆಗುತ್ತೆ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು 11 ಗಂಟೆ ಅಂತ, ಆದರೆ ತುಂಬ ಜನ ಲೇಟ್ ಮಾಡಿದರು ಬರುವಾಗಲೇ. ಈ ಪ್ರವೀಣ್ ಇದ್ದಾನಲ್ಲ, ಅವನು ತುಂಬ ಲೇಟ್ ಮಾಡಿದ. ಎಲೆಕ್ಟ್ರಾನಿಕ್ ಸಿಟಿ ಬರ್ತೇನೆ ಅಂತೇಳಿ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದ. ಹತ್ತಿ ಬೆಲೆಗೆ ಬರೋ ಬದಲು ಯಾವುದೋ ಬಲ್ಲೆಗೆ ಹೋಗಿಬಿಟ್ಟಿದ್ದ. ಏನು ಮಾಡೋದು, ಈ ಥರದ್ದೆಲ್ಲ ಆಗುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬಫರ್ ಟೈಮಿಂಗ್ ಎಲ್ಲ ಆ್ಯಡ್ ಮಾಡಬೇಕಾಗ್ತದೆ. ಏನಾಯಿತು? ಸೆಲ್ಫಿನಾ? ನಿಮ್ದ್ರಲ್ಲೇ ತಗೋತೀರಾ? ಇಲ್ಲ, ನಿಮ್ಮಲ್ಲೇ
ಯೂಟ್ಯೂಬ್ಗೋಸ್ಕರ ಪಾಪ ಅವರು. ಓಕೆ ಓಕೆ. ಯೂಟ್ಯೂಬ್ ತಂದು ನಿಮ್ಮದು ಮೊಬೈಲ್ ಇದೆನಾ ಇಲ್ಲಿ? ನಮ್ಮದು ಚಾನಲ್ ಇದೆ. ಅದೇ ಅದಕ್ಕೆ ನಾನು. ಓಕೆ ಓಕೆ. ಒಂದು ಸೆಲ್ಫಿ ಸರ್. ಇಲ್ಲ ನಮ್ಮ ಜೊತೆ ಒಂದು ಸೆಲ್ಫಿ ಬೇಕಂತ. ಬರ್ತೇನೆ ಈ ಕಡೆ. ರೈಟ್ರಲ್ವ ಸರ್? ಬನ್ನಿ. ಎಷ್ಟೊಂದು ತೆಗಿತೀಯಾ? ಎಷ್ಟೊಂದು? ನಾನು ತೆಗ್ತೀನಿ. ಫೋನ್ ನಂಬರ್ ಹೇಳಿ. ಪಿಕ್ಚರ್ಸ್ ಬೇಕು ನಿಮ್ಗೆ? ಅದಕ್ಕೆ ನಾ ಸ್ಪೀಡಲ್ಲಿ ಬರ್ತೀವಿ. ಹಾಂ, ಅದಕ್ಕೆ ನಾನು ನೋಡ್ಬೇಕಲ್ಲ. ಅಯ್ಯ ಮನೆ ಹೇಳಿ ಅಣ್ಣ, ಹೇಳಿ. ಸೇಲಮ್ನಾ? ನಂಬರ್? ಇಲ್ಲ, ಇವಾಗ ನಾವು ಬೆಂಗಳೂರಲ್ಲಿಂದೇ ಬರ್ತಾ ಇರ್ತೀವಿ ಸರ್. ಹೌದೌದು. ನಂಬರು? ನಂಬರ್ 888 312. ಓಕೆ. ನಾನು ಅಲ್ಲಿ ಬ್ರೇಕ್ ತಗೋತೀವಲ್ಲ ಆವಾಗ ಕಳಿಸ್ತೀನಿ ಫೋಟೋ. ಇದು ನಮ್ಮದು ಚಾನಲ್ ಇದೆ, ನೀವು ಅದೇ ನಾನು ನೋಡ್ತಾ ಇದ್ದೀನಿ ಸರ್. ನಿಮ್ಮ ಮೊಬೈಲ್ ತೋರಿಸಿದ್ರಾ? ಇಲ್ಲ ಕ್ಯಾಮ್ರಾ ಆಯ್ತಲ್ಲ ನೋಡ್ತೀರ? ಓಕೆ, ನಾನು ತೋರಿಸ್ತೀನಿ ನಿಮ್ಮದು ಇದರಲ್ಲಿ. ಹಾಂ, ಅಲ್ಲಲ್ಲ, ಮೊಬೈಲ್ ಓಪನ್ ಮಾಡಿ ನಾನು ತೋರಿಸ್ತೀನಿ. ಇಲ್ಲ ಫೋನ್ಲ ಚಾರ್ಜರ್ ಖಾಲಿ ಸರ್. ಇವಾಗ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ ಸರ್. ಓಕೆ 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 ಓಕೆ. ಇಲ್ಲಿ ಕಾರಪಳ್ಳಿ ಆಯ್ತಲ್ಲ, ಹಾಂ ಹಾಂ ಹಾಂ. ಅಲ್ಲಿ ಕೆಲಸ ಮಾಡಿ ಇವಾಗಲೇ ಬರ್ತಾ ಇದ್ದೀವಿ. ಓಕೆ 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 ಓಕೆ. ನಾನು ಇದನ್ನು ಕಳಿಸ್ತೀನಿ, ಫೋಟೋಸ್ ಎಲ್ಲ ಕಳಿಸ್ತೀನಿ ನಿಮಗೆ. ಹೌದು ಸರ್, ಹಾಂ, ಕಳಿಸಿ. ಫೋಟೋ ನಂಬರ್ ಅದನ್ನೇ ಹಾಂ, ಒಂದೇ ನಂಬರ್ ಸರ್. ಓಕೆ. ಯಾವ ನಂಬರ್ ಇಲ್ಲ, ಓಕೆ ಒಂದೇ ನಂಬರ್. ಓಕೆ. ನಾನು ಇದು ನಮ್ಮ ಚಾನಲನ್ನು ಕಳಿಸ್ತೀನಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದರಲ್ಲಿ ಬರ್ತೀರಾ ನೀವು ಸರ್? ಹಾಂ, ನೀವು ಒಂದ್ಸಲ ನಾನು ಫೋಟೋ ಕಳಿಸ್ತೀನಿ. ರಿಕ್ವೆಸ್ಟ್ ಮಾಡಿ ಸರ್. ಓಕೆ 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 ಅಕ್ಷರ ಮಾಡಿ. ಓಕೆ ಓಕೆ ಥ್ಯಾಂಕ್ಸ್. ಓಕೆ, ನಿಮ್ಮದು ನೇಮ್ ಸೇತು ಅಂತನಾ? ಸೇತು. ಓಕೆ ಓಕೆ ಬ್ರೋ. ಓಕೆ ಓಕೆ, ಥ್ಯಾಂಕ್ ಯು. ಎಲ್ಲ ಹೋಗಿ ನಾವು ಅಂದ್ಕೊಂಡೆ ನೀವು ಇಲ್ಲೇ ಲೋಕಲ್ ಏನೋ ಅಂತ ಅಂದ್ಕೊಂಡೆ. ಇಲ್ಲ ಸರ್, ಕ್ಯಾಮರಾ ಹೋಗ್ತಿರಲ್ಲ. ಓಕೆ ನಾವು ಹಂಗೆ ಫೇಮಸ್ ಆಗ್ಬೋದು. ಓಕೆ ಓಕೆ ಅದಕ್ಕೆ ಬಂದಿದ್ದೀವಿ. ಓಕೆ, ಸರಿ ಬ್ರೋ, ನಾನು ಕಳಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ಸ್ ಆಯಿತಾ? ಥ್ಯಾಂಕ್ಸ್. ಓಕೆ. ಇಲ್ಲಿ ಈಗ ನಾವು ಟೋಲ್ ಗೇಟ್ ಆದ್ರ ಮೇಲೆ ಒಂದು ಕಡೆ ಬ್ರೇಕಿಗೆ ನಿಲ್ಲಿಸಿದ್ದೇವೆ. ಸುಸ್ಸು ಬ್ರೇಕ್ ಪ್ಲಸ್ ವಾಟರ್ ಬ್ರೇಕಿಗೆ ಇಲ್ಲೆಲ್ಲ ಗಾಡಿ ನಿಲ್ಲಿಸಿದ್ದೇವೆ. 3 ಜನ ಮಿಸ್ಸಿಂಗ್, ಅಲ್ಲ 2 ಮಿಸ್ಸಿಂಗ್ ಇದ್ದಾರೆ. ಹಾಂ, ಹೇಳು. ನೋಡಿ, ನಮ್ಮ ಬಾಯ್ಸ್ ಒಂದೊಂದು ಮರದ ಕೆಳಗೆ ಒಬ್ಬೊಬ್ರು ನಿಂತ್ಕೊಂಡು ಮಾಡ್ತಿದ್ದಾರೆ. ಹೀಗೆ ನಮ್ಮದೊಂದು ಸುಸ್ಸು ಬ್ರೇಕ್ ನಂತರ ಮತ್ತೆ ಸಿಗುವ. ಹಾಂ ಅಣ್ಣ, ಯಾವ ಮರಕ್ಕೆ ಮಾಡಿ ಬಂದ್ರಿ ಅಣ್ಣ ನೀವು? ಇದು ಮಳೆ ಬಂದಿಲ್ಲ, ರೇನ್ಬೋ ಎಲ್ಲಿಂದ ಬರ್ತಿದೆ? ನಂಗೆ ಕಾಣಿಸ್ತಿದೆ. ಕಾಣಿಸ್ತಿದೆ ಇಲ್ಲಿಂದ. ನೀ ನನಗೆ ತೋರಿಸಿದ್ದ, ಗೋಪುರಕ್ಕೆ ತೋರಿಸಿದ್ದ, ಎಲ್ಲೆಲ್ಲಿ ಕಾಣಿಸ್ತದೆ? ಯಾರು ಇವ ಯಾರು ಸಾವು. ಈಗ ರೈನ್ಕೋಟ್ ಹಾಕೊಳ್ಳೋಣ. ನಾವು ಈಗ ಒಂದು ಸ್ಮಾಲ್ ಸುಸ್ಸು ಮತ್ತು ವಾಟರ್ ಬ್ರೇಕ್ ನಂತರ ಇನ್ನೊಮ್ಮೆ ಹೊರಟಿದ್ದೇವೆ. 2.5 ಗಂಟೆ, ಇನ್ನು 91 ಕಿಲೋಮೀಟರ್. ಆದಷ್ಟು ಬೇಗ ಮುಟ್ಟಬೇಕೆಂದು ಇದ್ದೇವೆ. ನೋಡ, ಇವಾಗ ಇಲ್ಲಿ ಯಾವುದೋ ಒಂದು ಟೋಲ್ ಗೇಟ್ ಹತ್ರ ಇದ್ದೀವಿ. ರೋಡ್ ಮಾತ್ರ ಬ್ಲಾಕ್ ಆಗಿಬಿಟ್ಟಿದೆ, ಹೆವಿ ಟ್ರಾಫಿಕ್ಕು. ಹೆವಿ ಟ್ರಾಫಿಕ್ಕು.
ಫ್ರೆಂಡ್ಸು ಇಲ್ಲೇ ಮುಂದಿದ್ದೀವಿ ಅಂತ ಹೇಳಿದ್ರು ಇಲ್ಲಿ ಕೋಲಾರ್ಗೆ. ಸೇಲಂ ಇಲ್ಲಿಂದ ಅರೌಂಡು 45 ಕಿಲೋಮೀಟರ್ಸ್ ಏನೋ ಇದೆ. ಸೊ ವಯಾ ಸೇಲಂ ಮೇಲೇ ಹೋಗ್ಬೇಕು ನಾವು. ಇದು ಆಫ್ ರೋಡ್ ಅಲ್ಲವ, ಇದು ರೋಡೇ ಕಾಣಿಸ್ತಿಲ್ಲ. ಇದಕ್ಕೇನಂತಾರೆ, ರೋಡೇ ಕಾಣಿಸ್ತಿಲ್ಲ, ಹಾಗೆ ತುಂಬಿಕೊಂಡಿದ್ದು. ಇದು ಆಫ್ ರೋಡ್ ಅಲ್ಲ. ಚಂದ ಗೊತ್ತಾಗುತ್ತೆ ನೋಡು, ಹುಚ್ಚ ಬೀಳೋದು. ಅದಕ್ಕೆ ಆ ಕಡೆ ಹೋಗ್ಬೇಡಿ. ಏನಾಗೆ 4.6 ಕಿಲೋಮೀಟ್ರಲ್ಲಿ ಲೆಫ್ಟ್ ತೋರಿಸಿದೆ. ಇಲ್ಲಿದುಂಟಾ? ಲೆಫ್ಟ್ ಇಲ್ಲಿ ಹೊಂಡ ಉಂಟು. ರೋಡೇ ಕಾಣಿಸ್ತಿಲ್ಲ ಈ ಧೂಳಿನಲ್ಲಿ. ಎಲ್ಲಿ ಹೋಗುದು? ಎಂತ ಕಾಣಿಸೋದಿಲ್ಲ ಇಲ್ಲಿ, ಎಂತ ಕಾಣಿಸೋದಿಲ್ಲ. ಓ ಓ ಓ ಓ. ರಿಸರ್ವಲ್ಲಿ ಇದ್ರೆ ಇಲ್ಲೇ ಪೆಟ್ರೋಲ್ ಬಂಕ್ ನೋಡ್ಕೊಂಡು ಹೋಗೋದು ಕಷ್ಟ ಅಂತ. ಹೋಗುವ ಅಭಿ ರಿಸರ್ವಲ್ಲಿ ಇದ್ರೆ ಪೆಟ್ರೋಲ್ ಬಂಕಿಗೆ ಹೋಗಿ ಹೋಗೋದಿತ್ತು ಅಂತ. ಮತ್ತೆ ಮುಂದೆ ಪೆಟ್ರೋಲ್ ಬಂಕ್ ಸಿಗ್ಲಿಲ್ಲ ಅಂದರೆ ಪ್ರಾಬ್ಲಮ್. ಜೋ ಇಲ್ವಾ? ಇದಾ?